Welcome back to our channel. So this video is specially for those who are prepared for KCET 2025. So ಅವ್ರಿಗೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ. ಸೊ ಇನ್ನು ಯಾರೆಲ್ಲ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಮಾಡ್ಕೊಳ್ಳಿ. ಸೊ NAC this topic is related to higher education system in India. So ಈ ಟಾಪಿಕ್ ಇದ್ರ ಮೇಲೆ ಈ ವಿಡಿಯೋ ಸ್ಪೆಷಲಿ NAC ರಿಲೇಟೆಡ್ ಸಂಬಂಧಿಸಿದಂತ MCQ ಕ್ವೆಶ್ಚನ್ಸ್ ಅನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಪಾಸಿಬಿಲಿಟಿ ಮೋಸ್ಟ್ ಪಾಸಿಬಲ್ ಕ್ವೆಶ್ಚನ್ಸ್ ಬರೋ ಚಾನ್ಸಸ್ ಈ ವಿಡಿಯೋದಲ್ಲಿ ಇಟ್ ಮೀನ್ಸ್ ಮೋಸ್ಟ್ ಪ್ರಾಬಬಿಲಿಟಿ ಪಾಸಿಬಲ್ ಇರತಕ್ಕಂತ ಕ್ವೆಶ್ಚನ್ಸ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಸೊ ಫಸ್ಟ್ ಕ್ವೆಶ್ಚನ್ ನೋಡೋಣ. NAC was established by UGC in which year? So NAC ಯಾವಾಗ ಸ್ಟಾರ್ಟ್ ಆಯಿತು ಈ UGC ಇಂದ ಅಂತ ಕೇಳಿದರೆ, ಸೊ 1992, 94, 95 ಮತ್ತು 98 ಇದೆ. ಸೊ NAC was started or established by UGC in 1994. 1994 NAC it is a autonomous body, ಅಂದ್ರೆ ಇದೊಂದು ಸ್ವತಂತ್ರವಾಗಿರ್ತಕ್ಕಂಥ ಒಂದು ಇನ್ಸ್ಟಿಟ್ಯೂಷನ್ UGC ಇಂದ ಎಸ್ಟಾಬ್ಲಿಷ್ ಆಗಿರ್ತಕ್ಕಂಥ ಒಂದು ಬಾಡಿ ಇದು. ಸೊ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್. ದ ಹೆಡ್ ಕ್ವಾರ್ಟರ್ಸ್ ಆಫ್ NAC ಈಸ್ ಲೊಕೇಟೆಡ್ ಎಟ್? ಸೊ NAC ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂತ ಕೇಳಿದರೆ, ಸೊ ನ್ಯೂ ಡೆಲ್ಲಿ, ಬ್ಯಾಂಗ್ಳೂರು, ಹೈದರಾಬಾದ್, ಮುಂಬೈ ಅಂತಿದೆ. ಸೊ ಅಗೇನ್ ಆವಾಗಲೇ ಹೇಳಿದ ಪ್ರಕಾರ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಸೊ ಆಪ್ಷನ್ ಬಿ ಬ್ಯಾಂಗ್ಳೂರ್ ಇಸ್ ದಿ ರೈಟ್ ಆನ್ಸರ್. ಹೆಡ್ ಕ್ವಾರ್ಟರ್ಸ್ ಆಫ್ NAC ಇಸ್ ಬಂದು ಬ್ಯಾಂಗ್ಳೂರ್ ಇಸ್ ದಿ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್. The motto of NAC is, this is very important. NAC the motto ಏನು, ಧ್ಯೇಯ ವಾಕ್ಯ ಏನು ಅಂತ ಕೇಳಿದರೆ, ಸೊ ಆಪ್ಷನ್ಸ್ ಕ್ವಾಲಿಟಿ ಇನ್ ಹೈಯರ್ ಎಜುಕೇಶನ್, ಎಕ್ಸಲೆನ್ಸ್ ಇನ್ ಹೈಯರ್ ಎಜುಕೇಶನ್, ಕ್ವಾಲಿಟಿ ಅಂಡ್ ಎಕ್ಸಲೆನ್ಸ್ ಇನ್ ಹೈಯರ್ ಎಜುಕೇಶನ್, ಟ್ರಾನ್ಸ್ಫರ್ಮೇಷನ್ ಥ್ರೂ ಅಕ್ರಿಡಿಟೇಷನ್ ಅಂತಿದೆ. ಸೊ ದ ಮೋಟೋ ಆಫ್ NAC ಈಸ್ ಕ್ವಾಲಿಟಿ ಅಂಡ್ ಎಕ್ಸಲೆನ್ಸ್ ಇನ್ ಹೈಯರ್ ಎಜುಕೇಶನ್, ದಟ್ ಈಸ್ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. So this is very important for examination point of view, KCET as well as UGC NET. So next question. NAC stands for, this is very important. NAC stands for, NAC the full form ಏನಂತಿದೆ. ಸೊ ಇದನ್ನ ಇಲ್ಲಿ ಕೊಟ್ಟಿದ್ದ ಆಪ್ಷನ್ಗಳಲ್ಲಿ ನ್ಯಾಷನಲ್ ಅಕಾಡೆಮಿಕ್ ಅಕ್ರಿಡಿಟೇಷನ್ ಕೌನ್ಸಿಲ್ ಅಂತಿದೆ. ಆಪ್ಷನ್ ಬಿ ನ್ಯಾಷನಲ್ ಅಸೆಸ್ಮೆಂಟ್ ಅಂಡ್ ಅಕ್ರಿಡಿಟೇಷನ್ ಕೌನ್ಸಿಲ್. Option C National Accreditation and Appraisal Council, and option D National Appraisal and Accreditation Committee ಅಂತಿದೆ. So option B National Assessment and Accreditation Council, this is very important. Option B is the right answer. So next question. NAC is an autonomous body under? So NAC ಒಂದು ಸ್ವತಂತ್ರವಾಗಿರ್ತಕ್ಕಂಥ ಒಂದು ಇನ್ಸ್ಟಿಟ್ಯೂಟ್ ಯಾವುದರ ಅಂಡರ್ ಒಳಗೆ ಕೆಲಸ ಮಾಡ್ತೈತೆ ಅಂತ AICTE, UGC, MHRD and NCTE ಅಂತಿದೆ. ಸೊ ದಿಸ್ ಈಸ್ ಅಂಡರ್ ದಿ ಆಪ್ಷನ್ ಬಿ, UGC ಅಂಡರ್ ಒಳಗೆ ಇದು ಕೆಲಸ ಮಾಡ್ತದೆ. ಸೊ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್. ದಿ ಹೈಯೆಸ್ಟ್ ಗ್ರೇಡ್ ಗಿವನ್ ಬೈ ದ NAC ಈಸ್? ಸೊ ಆಪ್ಷನ್ಸ್ A+ ಇದೆ, A++ ಇದೆ, ಔಟ್ಸ್ಟ್ಯಾಂಡಿಂಗ್ ಇದೆ, NA ಇದೆ. NAC ಯೂನಿವರ್ಸಿಟಿ ಅಥವಾ ಕಾಲೇಜಸ್ಗೆ ಹೈಯೆಸ್ಟ್ ಅನ್ನು ಯಾವ ಗ್ರೇಡ್ ಕೊಡ್ತದೆ ಅಂತ ಕೇಳಿದ್ರೆ ಆಪ್ಷನ್ ಬಿ, ದಟ್ ಈಸ್ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. A++ ಹೈಯೆಸ್ಟ್ ಗ್ರೇಡಿಂಗ್ ಇದು. ಸೊ ನೆಕ್ಸ್ಟ್ ಕ್ವಶನ್. ವಿಚ್ ಗ್ರೇಡಿಂಗ್ ಸ್ಕೇಲ್ ಈಸ್ ಯೂಸ್ಡ್ ಬೈ NAC? NAC ಯಾವ ಒಂದು ಗ್ರೇಡಿಂಗ್ ಸ್ಕೇಲ್ನ ಯೂಸ್ ಮಾಡ್ತದೆ? ಸೊ ಪರ್ಸೆಂಟೇಜ್ ಸ್ಕೇಲ್ ಅಂತಿದೆ, 10 ಪಾಯಿಂಟ್ ಸ್ಕೇಲ್, 4 ಪಾಯಿಂಟ್ CGPA ಸ್ಕೇಲ್ ಅಂಡ್ 100 ಪಾಯಿಂಟ್ ಸ್ಕೋರ್ ಅಂತಿದೆ. ಸೊ NAC ಯೂಸ್ ಮಾಡತಕ್ಕಂಥ ಒಂದು ಸ್ಕೇಲ್ ಯಾವುದಂದ್ರೆ, ಗ್ರೇಡಿಂಗ್ ಸ್ಕೇಲ್ ಯಾವುದಂದ್ರೆ ಆಪ್ಷನ್ ಸಿ 4 ಪಾಯಿಂಟ್ CGPA ಸ್ಕೇಲ್. So option C is the right answer. Move next question.
if an institution gets CGPA of 1.50 or less, its grade is. So this is very important for examination point of view. If an institute gets a CGPA of 1.50 or less, its grade ಅಂದ್ರೆ ಒಂದು ಇನ್ಸ್ಟಿಟ್ಯೂಟ್ 1.50 CGPA ಲೆಸ್ ತಗೊಂತ ಅಷ್ಟು ಅಥವಾ ಅದಕ್ಕಿಂತ ಕಡಿಮೆ ಏನಾರ ಗ್ರೇಡ್ ಪಡೆದುಕೊಂತಂದ್ರ ಅದಕ್ಕೆ ಯಾವ ಗ್ರೇಡ್ ಕೊಡಬಹುದು? ಆಪ್ಷನ್ ಎ, ಬಿ, ಸಿ, ಡಿ ಅಂಡ್ ಎ ಅಂತಿದೆ. ಸೊ ಲೆಸ್ ದೆನ್ ಇಷ್ಟು ಪಡ್ಕೊಂಡ್ರೆ ಆ ಇನ್ಸ್ಟಿಟ್ಯೂಟ್ಗೆ ನಾಟ್ ಅಕ್ರಿಡೇಟೆಡ್ ಅಂತಂದ is the ಅಂದ್ರೆ ಆಪ್ಷನ್ ಸಿ is the right answer. So less than 1.50 ಕಿಂತ ಕಡಿಮೆ ತಗೊಂಡ್ರೆ ಅದು not accredited. So next question, which of the following is a primary purpose of NAAC accreditation? ಕೆಳಗೆ ಕೊಟ್ಟಿರುವ ಆಪ್ಷನ್ಗಳಲ್ಲಿ NAAC accreditation ಏನು ಪ್ರೈಮರಿ ಪರ್ಪಸ್ ಆಫ್ ವಾಟ್ ಇಸ್ ದಿ ಪರ್ಪಸ್ ಆಫ್ NAAC accreditation? So options to regulate admissions, to provide financial aid to students, to ensure quality and assurance in higher education, to design curriculum for all universities. So option C is the right answer. To ensure quality assurance in higher education. Option C is the right answer. Like this video, please subscribe my channel. Thank you.